ಅವ್ರನ್ನ ಮತ್ತೆ ಪ್ರಶ್ನೆ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸಹನಟಿ ಜೊತೆ. ಮಡೆನೂರು ಮನು ವಾಟ್ಸ್ಆಪ್ ಚಾಟ್ ಲೀಕ್ ಆಗಿರುವಂತದ್ದು. ಸಹನಟಿಗೆ ಮೋಸ ಮಾಡಿಲ್ಲ ಅಂತ ಹೇಳಿದ್ದ ಮಡೆನೂರು ಮನು, ನಾನು ಅವಳಿಗೆ ಮೋಸ ಮಾಡಿಲ್ಲ ಅಂತ ಕಿರುತೆರೆ ನಟ ಹೇಳಿರೋದು. ವಾಟ್ಸ್ಆಪ್ ಚಾಟ್ ಲೀಕ್ ಆಗ್ತಾ ಇರೋದು. ಮಡೆನೂರು ಮನು ಮೇಲೆ ಅತ್ಯಾಚಾರ ಆರೋಪಕ್ಕೆ ಸಿಕ್ಕಿರುವಂತಹ ಟ್ವಿಸ್ಟ್ ಇದು. ಜೊತೆಗೆ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಮನು ಮತ್ತೆ ಸಹನಟಿ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಾನು ಕುಡಿದು ಬಂದು ಹೊಡಿತೀನಿ, ಗಂಡನಿಗೆ ಅಧಿಕಾರ ಇದೆ, ಇನ್ನು ಮುಂದೆ ನೀನು ದುಡಿದ ಹಣ ತಿಂಗಳಿಗೆ ನನಗೂ ಕೂಡ ಕೊಡಬೇಕು. ಮನು ಮತ್ತೆ ಸಹನಟಿ ಹಾಗೂ ಸ್ನೇಹಿತರೊಬ್ಬ ಮಾತನಾಡಿದಂತ ಆಡಿಯೋ ಕೂಡ ಲಭ್ಯ ಆಗಿರೋದು. ಮಡೆನೂರು ಮನು ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅವ್ರು ಹೇಳ್ತಾ ಇರೋದು, ನನ್ನ ಹೆಂಡತಿಗೆ ನಾನು ಹೊಡಿತೀನಿ, ಕುಡಿದು ಬಂದು ಹೊಡಿತೀನಿ, ನೀನು ಬರುವಂತ ಹಣವನ್ನ ತಿಂಗಳಿಗೆ ಏನ್ ಬರುತ್ತೋ ಅದ್ರ ನನಗೂ ಒಂದಷ್ಟು ಕೊಡಬೇಕು, ಕೊನೆಗೆ ಹಣವನ್ನ ನನಗೆ ಕೊಡಬೇಕು. ಮನು ಸಹನಟಿ ಹಾಗೂ ಸ್ನೇಹಿತರೊಬ್ಬ ಮಾತನಾಡಿದಂತ ಆಡಿಯೋ ಇಲ್ಲಿ ಲಭ್ಯ ಆಗ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು. ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ, ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನ್ ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನ್ ಬಿಡಿಸೋ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ, ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನ್ ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ಇದು ಸತ್ಯ. ಓಕೆ, ಧ್ರುವರಾಜ್ ನಮ್ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ಧ್ರುವರಾಜ್, ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ಗೆ, ಈಗ ಒಂದಷ್ಟು ಆಡಿಯೋಗಳು ಲಭ್ಯ ಆಗಿದೆ, ಆಮೇಲೆ ಒಂದಷ್ಟು ಚಾಟ್ಸ್ಗಳು ಕೂಡ ಲೀಕ್ ಆಗಿದೆ. ಈಗ ಇವರು ತಾಳಿ ಕಟ್ಟಿದ್ದಾರೆ. ಇದನ್ನ ಅತ್ಯಾಚಾರ ಅಂತ ಯಾವ ರೀತಿ ಪರಿಗಣಿಸ್ತಾರೆ ಪೊಲೀಸ್ನವರು? ಇದನ್ನ ಯಾವ ರೀತಿ ತನಿಖೆ ಇದು ಸಾಕ್ತಾ ಹೋಗುತ್ತೆ ಅಂತ ಧ್ರುವರಾಜ್? ದಿವಿತ್, ಈಗ ಮುಖ್ಯವಾಗಿ ಸಂತ್ರಸ್ತೆ ಆರೋಪ ಮಾಡಿರುವಂತದ್ದು ನನ್ನನ್ನ ಮದುವೆ ಆಗಿ ಆತ ಈ ಒಂದು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ. ಸೊ ಹೀಗಾಗಿ ಈಕೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅದು ಏನು ಒಂದು ಆಮಿಷವನ್ನ ಒಡ್ಡಿ ಈಕೆಯನ್ನ ಬಳಸ್ಕೊಂಡಿದ್ರೆ ಅದನ್ನ ಅತ್ಯಾಚಾರವಾಗಿ ಪರಿಗಣಿಸ್ತಾರೆ. ಇನ್ನೊಂದು ವಿಚಾರ ಅಂದ್ರೆ, ಈ ಆಡಿಯೋ ಒಂದು ಲೀಕ್ ಆಗಿದೆ ನೋಡಿ. ಆ ಆಡಿಯೋದಲ್ಲಿ ಕೂಡ ಮಡೆನೂರು ಮನು ನಾನು ಆಕೆಯ ಹೆಂಡತಿ, ನಾನು ಆಕೆಗೆ ಹೊಡಿತೀನಿ, ನನ್ನಿಷ್ಟ ಅನ್ನುವಂತ ಒಂದು ಆಡಿಯೋವನ್ನ ಈಗ ಲೀಕ್ ಆಗಿದೆ. ಆಡಿಯೋ ಸತ್ಯವ ಇಲ್ಲ ಏನು ಅನ್ನುವಂಥದ್ದನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡಬೇಕು. ಒಂದು ವೇಳೆ ಮಡೆನೂರು ಮನು ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ಅದಕ್ಕೂ ಕೂಡ ಆತ ಶಿಕ್ಷೆಯನ್ನ ಅನುಭವಿಸಬೇಕಾಗಿರುವಂತದ್ದು. ಇನ್ನು ಸಂತ್ರಸ್ತೆ ಯುವತಿ ದೂರು ನೀಡಿರುವಂತೆ ಆಕೆಯನ್ನ ಈತ ಬಲವಂತ ಅಂದ್ರೆ ಏನಾದ್ರೂ ಆಮಿಷವನ್ನ ಒಡ್ಡಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು, ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು. ಈಗ ಸದ್ಯ ಸಂತ್ರಸ್ತೆ ನೀಡಿರುವಂತಹ ಹೇಳಿಕೆ ಸ್ಪಷ್ಟವಾಗಿದೆ. ನನ್ನನ್ನ ಏನು ಆತ ಮದುವೆ ಆಗಿದ್ದಾನೆ, ನನಗೆ ಆಮಿಷವನ್ನ ಒಡ್ಡಿ ಆತ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಸದ್ಯ ಈಗ ಪೊಲೀಸರು ಮಡೆನೂರು ಮನುವನ್ನ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಆತನನ್ನ ಕೂಡ ವಿಚಾರಣೆ ನಡೆಸ್ತಾರೆ. ಆತ ಯಾವೆಲ್ಲ ಹೇಳಿಕೆಯನ್ನ ನೀಡ್ತಾನೆ, ತನ್ನ ಮೇಲಿರುವಂತಹ ಆರೋಪಕ್ಕೆ ಯಾವುದೆಲ್ಲ ಸ್ಪಷ್ಟನೆಯನ್ನ ಕೊಡ್ತಾರೆ, ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಸದ್ಯ ಈಗ ಆತನ ಬಂಧನ ಆಗಿದೆ. ಇನ್ನು ಮಹಜರನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಆ ಸಂತ್ರಸ್ತೆ ಏನು ನೀಡಿರುವಂತಹ ಕೆಲವೊಂದಿಷ್ಟು ದಾಖಲಾತಿಗಳ ಪರಿಶೀಲನೆ ಕೂಡ ನಡೆಯುತ್ತೆ. ಇನ್ನು ಈ ವಾಟ್ಸ್ಆಪ್ ಚಾಟ್ ಅಂತ ಲೀಕ್ ಆಗಿದೆ ನೋಡಿ, ಅದರ ಪರಿಶೀಲನೆ ಕೂಡ ನಡೆಯುತ್ತೆ. ಇವರು ಎಷ್ಟು ಟೈಮ್ ಇಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಯಾವಾಗಿನಿಂದ ಇವರು ಸಂಪರ್ಕಕ್ಕಿದ್ರು, ಈತ ಮದುವೆ ಆಗಿದ್ದು ಹೌದಾ ಎನ್ನುವಂಥದ್ದನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಆದ್ರೆ ಈಗ ಸದ್ಯ ಕಾನೂನಿನ ಪ್ರಕಾರ ಆತ ಆಲ್ರೆಡಿ ಮದುವೆ ಆಗಿರುವಂತಹ ಕಾರಣಕ್ಕಾಗಿ ಈ ಮದುವೆ ಯಾವುದೇ ತರಹದ ಮಾನ್ಯತೆಯನ್ನ ಪಡೆಯೋದಿಲ್ಲ. ಈ ಮದುವೆಗೆ ಯಾವುದೇ ತರಹದ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಹೀಗಾಗಿ ಮಡೆನೂರು ಮನು ಈಗ ಯಾವೆಲ್ಲ ಹೇಳಿಕೆಯನ್ನ ನೀಡ್ತಾನೆ, ಆತನ ವಿರುದ್ಧ ಯಾವ ಕ್ರಮ ಆಗುತ್ತೆ ಅನ್ನುವಂಥದ್ದು ಇನ್ನು ಕಾದು ನೋಡಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಧ್ರುವರಾಜ್, ನಿಮ್ಮೆಲ್ಲ ಮಾಹಿತಿ. ಅವ್ರನ್ನ ಮತ್ತೆ ಪ್ರಶ್ನೆ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸಹನಟಿ ಜೊತೆ. ಮಡೆನೂರು ಮನು ವಾಟ್ಸ್ಆಪ್ ಚಾಟ್ ಲೀಕ್ ಆಗಿರುವಂತದ್ದು. ಸಹನಟಿಗೆ ಮೋಸ ಮಾಡಿಲ್ಲ ಅಂತ ಹೇಳಿದ್ದ ಮಡೆನೂರು ಮನು, ನಾನು ಅವಳಿಗೆ ಮೋಸ ಮಾಡಿಲ್ಲ ಅಂತ ಕಿರುತೆರೆ ನಟ ಹೇಳಿರೋದು. ವಾಟ್ಸ್ಆಪ್ ಚಾಟ್ ಲೀಕ್ ಆಗ್ತಾ ಇರೋದು. ಮಡೆನೂರು ಮನು ಮೇಲೆ ಅತ್ಯಾಚಾರ ಆರೋಪಕ್ಕೆ ಸಿಕ್ಕಿರುವಂತಹ ಟ್ವಿಸ್ಟ್ ಇದು. ಜೊತೆಗೆ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಮನು ಮತ್ತೆ ಸಹನಟಿ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನಾನು ಕುಡಿದು ಬಂದು ಹೊಡಿತೀನಿ, ಗಂಡನಿಗೆ ಅಧಿಕಾರ ಇದೆ, ಇನ್ನು ಮುಂದೆ ನೀನು ದುಡಿದ ಹಣ ತಿಂಗಳಿಗೆ ನನಗೂ ಕೂಡ ಕೊಡಬೇಕು. ಮನು ಮತ್ತೆ ಸಹನಟಿ ಹಾಗೂ ಸ್ನೇಹಿತರೊಬ್ಬ ಮಾತನಾಡಿದಂತ ಆಡಿಯೋ ಕೂಡ ಲಭ್ಯ ಆಗಿರೋದು. ಮಡೆನೂರು ಮನು ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅವ್ರು ಹೇಳ್ತಾ ಇರೋದು, ನನ್ನ ಹೆಂಡತಿಗೆ ನಾನು ಹೊಡಿತೀನಿ, ಕುಡಿದು ಬಂದು ಹೊಡಿತೀನಿ, ನೀನು ಬರುವಂತ ಹಣವನ್ನ ತಿಂಗಳಿಗೆ ಏನ್ ಬರುತ್ತೋ ಅದ್ರ ನನಗೂ ಒಂದಷ್ಟು ಕೊಡಬೇಕು, ಕೊನೆಗೆ ಹಣವನ್ನ ನನಗೆ ಕೊಡಬೇಕು,
ಮನು ಸಹನಟಿ ಹಾಗೂ ಸ್ನೇಹಿತರೊಬ್ಬ ಮಾತನಾಡಿದಂತ ಆಡಿಯೋ ಇಲ್ಲಿ ಲಭ್ಯ ಆಗ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು. ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನ್ ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನ್ ಬಿಡಿಸೋ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೀನಿ. ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನ್ ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ಇದು ಸತ್ಯ. ಓಕೆ, ಧ್ರುವರಾಜ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ಧ್ರುವರಾಜ್, ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ಗೆ, ಈಗ ಒಂದಷ್ಟು ಆಡಿಯೋಗಳು ಲಭ್ಯ ಆಗಿದೆ, ಆಮೇಲೆ ಒಂದಷ್ಟು ಚಾಟ್ಸ್ ಗಳು ಕೂಡ ಲೀಕ್ ಆಗಿದೆ. ಈಗ ಇವರು ತಾಳಿ ಕಟ್ಟಿದ್ದಾರೆ. ಇದನ್ನ ಅತ್ಯಾಚಾರ ಅಂತ ಯಾವ ರೀತಿ ಪರಿಗಣಿಸ್ತಾರೆ ಪೊಲೀಸ್ನವರು? ಇದನ್ನ ಯಾವ ರೀತಿ ತನಿಖೆ ಇದು ಸಾಕ್ತಾ ಹೋಗುತ್ತೆ ಅಂತ ಧ್ರುವರಾಜ್? ದಿವಿತ್, ಈಗ ಮುಖ್ಯವಾಗಿ ಸಂತ್ರಸ್ತೆ ಆರೋಪ ಮಾಡಿರುವಂತದ್ದು ನನ್ನನ್ನ ಮದುವೆ ಆಗಿ ಆತ ಈ ಒಂದು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ. ಸೊ ಹೀಗಾಗಿ ಈಕೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಅದು ಏನು ಒಂದು ಆಮಿಷವನ್ನ ಒಡ್ಡಿ ಈಕೆಯನ್ನ ಬಳಸ್ಕೊಂಡಿದ್ರೆ ಅದನ್ನ ಅತ್ಯಾಚಾರವಾಗಿ ಪರಿಗಣಿಸ್ತಾರೆ. ಇನ್ನೊಂದು ವಿಚಾರ ಅಂದ್ರೆ ಈ ಆಡಿಯೋ ಒಂದು ಲೀಕ್ ಆಗಿದೆ ನೋಡಿ. ಆ ಆಡಿಯೋದಲ್ಲಿ ಕೂಡ ಮಡೆನೂರು ಮನು ನಾನು ಆಕೆಯ ಹೆಂಡತಿ, ನಾನು ಆಕೆಗೆ ಹೊಡಿತೀನಿ, ನನ್ನಿಷ್ಟ ಅನ್ನುವಂತ ಒಂದು ಆಡಿಯೋವನ್ನ ಈಗ ಲೀಕ್ ಆಗಿದೆ. ಆಡಿಯೋ ಸತ್ಯವ ಇಲ್ಲ ಏನು ಅನ್ನುವಂಥದ್ದನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡಬೇಕು. ಒಂದು ವೇಳೆ ಮಡೆನೂರು ಮನು ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ಅದಕ್ಕೂ ಕೂಡ ಆತ ಶಿಕ್ಷೆಯನ್ನ ಅನುಭವಿಸಬೇಕಾಗಿರುವಂತದ್ದು. ಇನ್ನು ಸಂತ್ರಸ್ತೆ ಯುವತಿ ದೂರು ನೀಡಿರುವಂತೆ ಆಕೆಯನ್ನ ಈತ ಬಲವಂತ ಅಂದ್ರೆ ಏನಾದ್ರೂ ಆಮಿಷವನ್ನ ಒಡ್ಡಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು, ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಕೂಡ ಶಿಕ್ಷೆಯನ್ನ ಅನುಭವಿಸಬೇಕು. ಈಗ ಸದ್ಯ ಸಂತ್ರಸ್ತೆ ನೀಡಿರುವಂತಹ ಹೇಳಿಕೆ ಸ್ಪಷ್ಟವಾಗಿದೆ. ನನ್ನನ್ನ ಏನು ಆತ ಮದುವೆ ಆಗಿದ್ದಾನೆ, ನನಗೆ ಆಮಿಷವನ್ನ ಒಡ್ಡಿ ಆತ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಸದ್ಯ ಈಗ ಪೊಲೀಸರು ಮಡೆನೂರು ಮನುವನ್ನ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಆತನನ್ನ ಕೂಡ ವಿಚಾರಣೆ ನಡೆಸ್ತಾರೆ. ಆತ ಯಾವೆಲ್ಲ ಹೇಳಿಕೆಯನ್ನ ನೀಡ್ತಾನೆ, ತನ್ನ ಮೇಲಿರುವಂತಹ ಆರೋಪಕ್ಕೆ ಯಾವುದೆಲ್ಲ ಸ್ಪಷ್ಟನೆಯನ್ನ ಕೊಡ್ತಾರೆ, ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಸದ್ಯ ಈಗ ಆತನ ಬಂಧನ ಆಗಿದೆ. ಇನ್ನು ಮಹಜರನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಆ ಸಂತ್ರಸ್ತೆ ಏನು ನೀಡಿರುವಂತಹ ಕೆಲವೊಂದಿಷ್ಟು ದಾಖಲಾತಿಗಳ ಪರಿಶೀಲನೆ ಕೂಡ ನಡೆಯುತ್ತೆ. ಇನ್ನು ಈ ವಾಟ್ಸ್ಆಪ್ ಚಾಟ್ ಅಂತ ಲೀಕ್ ಆಗಿದೆ ನೋಡಿ, ಅದರ ಪರಿಶೀಲನೆ ಕೂಡ ನಡೆಯುತ್ತೆ. ಇವರು ಎಷ್ಟು ಟೈಮ್ ಇಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಯಾವಾಗಿನಿಂದ ಇವರು ಸಂಪರ್ಕಕ್ಕಿದ್ರು, ಈತ ಮದುವೆ ಆಗಿದ್ದು ಹೌದಾ ಎನ್ನುವಂಥದ್ದನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಆದ್ರೆ ಈಗ ಸದ್ಯ ಕಾನೂನಿನ ಪ್ರಕಾರ ಆತ ಆಲ್ರೆಡಿ ಮದುವೆ ಆಗಿರುವಂತಹ ಕಾರಣಕ್ಕಾಗಿ ಈ ಮದುವೆ ಯಾವುದೇ ತರಹದ ಮಾನ್ಯತೆಯನ್ನ ಪಡೆಯೋದಿಲ್ಲ. ಈ ಮದುವೆಗೆ ಯಾವುದೇ ತರಹದ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಹೀಗಾಗಿ ಮಡೆನೂರು ಮನು ಈಗ ಯಾವೆಲ್ಲ ಹೇಳಿಕೆಯನ್ನ ನೀಡ್ತಾನೆ, ಆತನ ವಿರುದ್ಧ ಯಾವ ಕ್ರಮ ಆಗುತ್ತೆ ಅನ್ನುವಂಥದ್ದು ಇನ್ನು ಕಾದು ನೋಡಬೇಕಾಗಿರುವಂತದ್ದು. ಥ್ಯಾಂಕ್ ಯು ಧ್ರುವರಾಜ್, ನಿಮ್ಮೆಲ್ಲ